ಮಾನ್ಯ ವೀಕ್ಷಕರಿಗೆ ನಮಸ್ಕಾರ. ಇವತ್ತು ನಮ್ಮ ಕರ್ನಾಟಕ ಸರ್ಕಾರದ ನಡೆಯನ್ನು ಕುರಿತು ಕೆಲವು ಮಾತುಗಳನ್ನು ತಮ್ಮೊಟ್ಟಿಗೆ ಹಂಚಿಕೊಳ್ಳಲಿಕ್ಕಾಗಿ ತಮ್ಮ ಮುಂದೆ ಬಂದಿದ್ದೇನೆ. ಇತ್ತೀಚಿನ ಬೆಳವಣಿಗೆಗಳಲ್ಲಿ ಬಹುಮುಖ್ಯವಾದ ಘಟನೆಗಳು ಜರುಗಿದ್ದಾವೆ. ರಾಜಕೀಯ ವ್ಯಕ್ತಿಗಳು ಮಾನಸಿಕವಾಗಿ ಸ್ವಚ್ಛ ಇಲ್ಲ ಎಂಬುದು ಇತ್ತೀಚೆಗೆ ನಡೆದ ಘಟನೆಗಳಿಂದ, ಪಕ್ಷ ಪ್ರತಿಪಕ್ಷಗಳ ಆಪಾದನೆಗಳಿಂದ ಸಾರ್ವಜನಿಕರಲ್ಲಿ ಒಂದು ಭರವಸೆ ಏನಿತ್ತು ಪ್ರಜಾಪ್ರಭುತ್ವ ಮೇಲೆ, ಅದು ಕುಂದು ಹಾಗಾಗಿದೆ. ಇದರ ನಡುವೆಯೇ ಸರ್ಕಾರ ಒಂದು ಮಹತ್ವ ತೀರ್ಮಾನವನ್ನು ವಿಶ್ವ ಪ್ರಜಾಪ್ರಭುತ್ವ ದಿನ ಆಚರಿಸುವ ಸಂದರ್ಭದಲ್ಲಿ ಕರ್ನಾಟಕದಾದ್ಯಂತ ಸುಮಾರು 2,500 ಕಿಲೋಮೀಟರ್ ದೂರ ಮಾನಸರ್ಪಣೆ ಏರ್ಪಡಿಸಿ ಸಂವಿಧಾನ ಗೌರವಿಸ್ತೀವಿ, ಪ್ರಜಾಪ್ರಭುತ್ವವನ್ನು ರಕ್ಷಿಸ್ತೀವಿ ಅಂಥೇಳಿ ಸರ್ಕಾರವೇ ಹೇಳಿಕೊಂಡು ಕಾರ್ಯಕ್ರಮನ ಏರ್ಪಡಿಸಿದೆ. ಇದು ಭಾರತ ದೇಶದಲ್ಲಿ ಒಂದು ಕರ್ನಾಟಕದ ಈ ನಡೆ ಅತ್ಯಂತ ವಿಶೇಷ ಕೂಡ ಆಗಿದೆ. ಇದೇ ಸಂದರ್ಭದಲ್ಲಿ ಆದಿವಾಸಿಗಳು ಕೂಡ ತಮ್ಮ ಹಬ್ಬವನ್ನು ಸೆಪ್ಟೆಂಬರ್ 12, 13 ಉತ್ತರ ಭಾರತದಲ್ಲಿ ಭಾರತದ ಎಲ್ಲ ಆದಿವಾಸಿಗಳು ಸೇರಿ ಆದಿವಾಸಿಗಳ ಹಕ್ಕುಗಳ ದಿನವನ್ನು ಆಚರಿಸಿದ್ದಾರೆ. ಅದೇ ರೀತಿ ಹುಣಸೂರಿನಲ್ಲಿ ಬುಡಕಟ್ಟು ಕೃಷಿಕರ ಸಂಘ, ಆದಿವಾಸಿ ಮಹಿಳಾ ಸಂಘ, ಆದಿವಾಸಿ ಪಾರ್ಲಿಮೆಂಟ್ ಸಮಿತಿಗಳು ಸೇರಿ ಸೆಪ್ಟೆಂಬರ್ 15 ಆದಿವಾಸಿಗಳ ಹಕ್ಕಿನ ದಿನ ಹಾಗೂ ವಿಶ್ವ ಪ್ರಜಾಪ್ರಭುತ್ವ ದಿನವನ್ನು ಆಚರಿಸಿ ಮಾನಸರ್ಪಣೆನ ಏರ್ಪಡಿಸಿದರು. ರಾಜ್ಯ ಸರ್ಕಾರದ ಕ್ರಮವನ್ನು ಗಮನಿಸಿ ಎಲ್ಲರೂ ಕೂಡ ಪ್ರತಿಯೊಬ್ಬ, ಅಂದರೆ ಯಾರು ಮತ ಹಾಕ್ತಾರೆ, ಯಾರು ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳಾಗಿ ಪಾಲ್ಗೊಳ್ತಾ ಇದ್ದಾರೆ, ಅವರೆಲ್ಲರೂ ಕೂಡ ಈ ಕ್ರಿಯೆಯನ್ನು ಬೆಂಬಲಿಸಬೇಕು ಅನ್ನೋದು ಒಬ್ಬ ಡೆಮಾಕ್ರೆಟ್ ಆಗಿರುವಂಥ ಒಬ್ಬ ವ್ಯಕ್ತಿಯ, ನನ್ನಂಥ ವ್ಯಕ್ತಿಯ ಆಶಯ ಕೂಡ. ಸೊ ಈ ಹಿನ್ನೆಲೆಯಲ್ಲಿ ನಾವು ಗಮನಿಸೋದೇನಂತಂದರೆ, ಸರ್ಕಾರ ಪ್ರಜಾಪ್ರಭುತ್ವವನ್ನು ರಕ್ಷಿಸಬೇಕು, ಸಮತಾವಾದವನ್ನು ಸಾರಬೇಕು, ಕಟ್ಟಕಡೆಯ ವ್ಯಕ್ತಿಯು ಕೂಡ ಒಂದು ಸಬಲನಾಗಿ ಗೌರವದಿಂದ ಬಾಳಬೇಕು ಅನ್ನೋ ಅಭಿಲಾಷೆಯನ್ನು ವ್ಯಕ್ತಪಡಿಸೋದು, ಸಂವಿಧಾನದ ಆಶಯಗಳನ್ನು ಆಗಿಂದಾಗೆ ಪಠಿಸೋದು, ಇವೆಲ್ಲವೂ ಒಳ್ಳೆಯ ಕ್ರಮವೇ ಸರಿ. ಆದರೆ ಒಂದು ಗೊಂದಲ ನಮ್ಮಲ್ಲಿ ಏನು ಕಾಡ್ತಾಯಿದೆ ಅಂತಂದರೆ, ಪ್ರಜಾಪ್ರಭುತ್ವವನ್ನು ರಕ್ಷಿಸಬೇಕು, ಸಂವಿಧಾನವನ್ನು ಗೌರವಿಸಬೇಕು ಅಂತ ಹೇಳ್ತಾನೆ ಸರ್ಕಾರವೇ ಹೇಳ್ತಾನೆ, ಒಂದು ಬಹುಮುಖ್ಯವಾದ ಕರ್ತವ್ಯವನ್ನು ಸರ್ಕಾರ ಮರೆತಿದೆ. ಅದನ್ನು ಇತ್ತೀಚೆಗೆ ನಮ್ಮ ಸಭೆಗಳಲ್ಲಿ ಬುಡಕಟ್ಟು ಕೃಷಿಕರ ಸಂಘದ ಅಧ್ಯಕ್ಷರಾದಂಥ ಜಯಪ್ಪನವರು, ಬೆಟ್ಟಕುರುಬರ ಪಾರಂಪರಿಕ ಸಂಘದ ಹಿರಿಯ ಮುಖಂಡರಾದಂತಹ ವಿಠಲ್ ಅಣಚಿಯವರು ಹಾಗೂ ಆದಿವಾಸಿ ಮಹಿಳಾ ಸಂಘದ ಅಧ್ಯಕ್ಷಣಿಯಾದಂಥ ಗಿರಿಜಾರವರು ಕೂಡ ಇದರ ಬಗ್ಗೆ ಪ್ರಸ್ತಾಪ ಮಾಡ್ತಾ ಕೆಲವು ಮಾತುಗಳನ್ನಾಡಿದ್ದಾರೆ. ಅದು ಬಹಳ ವಿಶೇಷವಾಗಿ ಸಾರ್ವಜನಿಕರ ಗಮನವನ್ನು ಕೂಡ ಸೆಳೆದಿದೆ. ಅದೇನೆಂದರೆ, ಇತ್ತೀಚೆಗೆ ನಮ್ಮ ಜಿಲ್ಲಾ ಸಚಿವರಾದಂಥ ಡಾಕ್ಟರ್ ಎಸ್ ಸಿ ಮಾದೇವಪ್ಪನವರು ದಸರಾ ಆನೆಗಳನ್ನು ನಿರ್ವಹಿಸ್ತಿರುವಂಥ ಅರಮನೆಯ ಆವರಣದಲ್ಲಿರುವಂಥ ಮಾವುತರಿಗೆ, ಅವರ ಕುಟುಂಬದವರಿಗೆ ಸ್ವತಃ ತಾವೇ ಊಟ ಬಡಿಸಲಿಕ್ಕೆ ಹೋಳಿಗೆ ತುಪ್ಪವನ್ನು ಹಾಕಿ ತಾವು ಸ್ವತಃ ಊಟ ಬಡಿಸಿದ್ದಾರೆ. ಇದು ಒಂದು ಒಳ್ಳೆಯ ಗೆಸ್ಚರ್ ಕೂಡ, ಮೆಚ್ಚಬೇಕು. ಆದರೆ ಇದೇ ಸಚಿವರಿಗೆ ನಾವು 6-7 ತಿಂಗಳ ಹಿಂದೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಧರಣಿ ನಡೆಸಿ ಸರ್ಕಾರಕ್ಕೆ ಸಚಿವರ ಮೂಲಕ ಮತ್ತು ಜಿಲ್ಲಾಧಿಕಾರಿಗಳ ಮೂಲಕ ಒಂದು ಮನವಿ ಸಲ್ಲಿಸಿ, ಕರ್ನಾಟಕ ಹೈಕೋರ್ಟ್ 2009 ಇಸ್ವಿ ಏಪ್ರಿಲ್ 3 ಹೊರಡಿಸಿರುವಂಥ ಆದೇಶ ಏನಿದೆ, 3,418 ಆದಿವಾಸಿ ಕುಟುಂಬಗಳು ನಾಗರಹೊಳೆ ಕಾಡಿನಿಂದ ಹೊರಹಾಕಲ್ಪಟ್ಟಿವೆ. ಅವರು 40 ವರ್ಷಗಳಿಂದ ಕಷ್ಟದ ಬದುಕನ್ನು ಬದುಕಿದ್ದಾರೆ, ಅವರಿಗೆ ಪುನರ್ವಸತಿ ಕೊಡಬೇಕು ಅನ್ನೋ ಆದೇಶವನ್ನು
ಡೀಡ್ ಸಂಸ್ಥೆ ಮತ್ತು ಬುಡಕಟ್ಟು ಕೃಷಿಕರ ಸಂಘ ಸಲ್ಲಿಸಿದಂಥ ಮನವಿ ಆಧಾರದ ಮೇಲೆ ತೀರ್ಪನ್ನು ನೀಡಿದೆ. ಇದಕ್ಕೆ ತಕ್ಕಂತೆ ಹೇಗೆ ಇದನ್ನು ಜಾರಿಗೊಳಿಸಬೇಕು, ಈ 3400 ಕುಟುಂಬಗಳಲ್ಲದೇ ಕಾಡಿಂದ ಹೊರಗೆ ಹಾಕಲ್ಪಟ್ಟಿರುವಂತಹ, ಕೈಬಿಟ್ಟು ಹೋಗಿರುವಂತಹ ಕುಟುಂಬಗಳನ್ನು ಗುರುತಿಸಿ ಅವರಿಗೂ ಕೂಡ ರಿಹ್ಯಾಬಿಲಿಟೇಷನ್ ಕೊಡಬೇಕು ಅನ್ನೋದ್ರ ಬಗ್ಗೆ ಯಾವ ಥರ ರಿಹ್ಯಾಬಿಲಿಟೇಷನ್ ಕೊಡಬೇಕು ಅಂತ ಹೇಳಿ ಪ್ರೊಫೆಸರ್ ಅಸಾದಿ ಕಮಿಟಿ ಬಹಳ 34 ಸಲಹೆಗಳನ್ನಿಟ್ಟು ಸರ್ಕಾರಕ್ಕೆ ಮತ್ತು ಕೋರ್ಟ್ಗೆ ವರದಿ ಸಲ್ಲಿಸಿದೆ. ಈ ವರದಿ ಮತ್ತು ಈ ಹೈಕೋರ್ಟ್ ಆದೇಶವನ್ನು ಜಾರಿಗೊಳಿಸಬೇಕು ಅಂಥೇಳಿ ಬುಡಕಟ್ಟು ಕೃಷಿಕರ ಸಂಘ, ಡೀಡ್ ಸಂಸ್ಥೆ ಆಗಿಂದಾಗ್ಗೆ ಸರ್ಕಾರದ ಗಮನ ಸೆಳೀತಾನೇ ಇದೆ. ಮಾನ್ಯ ಸಿದ್ದರಾಮಯ್ಯನವರು ಮೊದಲು ಮುಖ್ಯಮಂತ್ರಿ ಆಗಿದ್ದಾಗ ಅವ್ರ ಗಮನಕ್ಕೆ ತಂದಿದ್ವಿ. ಆ ನಂತರ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ 2 ಸಾರಿ ಗಮನಕ್ಕೆ ತಂದ್ವಿ. SR ಬೊಮ್ಮಾಯಿಯವರು ಮುಖ್ಯಮಂತ್ರಿಗಳಾಗಿದ್ದಾಗ ಅವ್ರ ಗಮನಕ್ಕೆ ತಂದ್ವಿ. ಮತ್ತೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಆದಾಗ ಮೈಸೂರಿನಲ್ಲಿ ಭೇಟಿಯಾಗಿ ಗಮನಕ್ಕೆ ತಂದ್ವಿ. ಇದರ ಜೊತೆಗೆ ಡಿಸೆಂಬರ್ ತಿಂಗಳಲ್ಲಿ 2023 ಡಿಸೆಂಬರ್ ತಿಂಗಳಲ್ಲಿ ಮೈಸೂರಿನ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ದಲಿತ ಚಳವಳಿ ನವನಿರ್ಮಾಣ ವೇದಿಕೆ ಮತ್ತು ಬುಡಕಟ್ಟು ಕೃಷಿಕರ ಸಂಘ, ಆದಿವಾಸಿ ಮಹಿಳಾ ಸಂಘ ಎಲ್ಲವೂ ಸೇರಿ ಧರಣಿ ನಡೆಸಿ ಒಂದು ಮನವಿ ಕೂಡ ಸರ್ಕಾರಕ್ಕೆ ಸಲ್ಲಿಸಿ ಹೈಕೋರ್ಟ್ ಆದೇಶವನ್ನು ಪಾಲಿಸಿ 3418 ಕುಟುಂಬಗಳಿಗೆ ರಿಹ್ಯಾಬಿಲಿಟೇಷನ್ ಕೊಡಿ ಅಂಥೇಳಿ ನಾವು ವಿನಂತಿ ಮಾಡಿದ್ವಿ. ಸರ್ಕಾರಗಳು ರೀಜನಲ್ ಕಮಿಷನರಿಂದ ವರದಿ ತರಿಸ್ಕೊಂಡಿದ್ದಾವೆ ಅನ್ನೋದು ಬಿಟ್ಟರೆ ಈ ತನಕ ರಿಹ್ಯಾಬಿಲಿಟೇಷನ್ ಮಾಡೋದ್ರ ಬಗ್ಗೆ ಯಾವುದೇ ಚಕಾರವನ್ನು ಎತ್ತಿಲ್ಲ. ಹೈಕೋರ್ಟ್ ಆದೇಶ ಏನು ಹೇಳುತ್ತೆ, ಹೈಕೋರ್ಟ್ ಕಮಿಟಿ ಯಾವ ಸಲಹೆಗಳು ಕೊಟ್ಟಿದೆ, ಇದನ್ನು ಕೂಡ ಮೀರಿ ರೀಜನಲ್ ಕಮಿಷನರ್ ಕಮಿಟಿ ಅಂದರೆ ಅರಣ್ಯಾಧಿಕಾರಿಗಳು, ಜಿಲ್ಲಾಧಿಕಾರಿಗಳು, ರೀಜನಲ್ ಕಮಿಷನರು ಸೇರಿ ಮತ್ತು ಟ್ರೈಬಲ್ ಡೆವಲಪ್ಮೆಂಟ್ ಆಫೀಸರ್ ಸೇರಿ ರಿಹ್ಯಾಬಿಲಿಟೇಷನ್ ಕೊಡಬೇಕು. ಒನ್ ಟೈಮ್ ಸೆಟಲ್ಮೆಂಟ್ ಅಂದರೆ 15 ಲಕ್ಷ ಕೊಟ್ಬಿಟ್ಟು ಕೈ ತೊಳ್ಕೋಬೇಕು ಅನ್ನೋ ಮಾತುಗಳನ್ನ ಆಡಿದ್ದಾರೆ. ಅದಕ್ಕೆ ನಾವು ವಿರೋಧಿಸಿದ್ವಿ ಕೂಡ. ಇದು ರಿಹ್ಯಾಬಿಲಿಟೇಷನ್ ಅಲ್ಲ, ಇದು ಒನ್ ಟೈಮ್ ಸೆಟಲ್ಮೆಂಟ್ 15,000 ಕೊಟ್ಟು ಕೈ ತೊಳ್ಕೊಳ್ಳಲ್ಲ. ಅರಣ್ಯವನ್ನು ದೇಶಹಿತಕ್ಕಾಗಿ ಅವರಿಂದ ಬಿಡಿಸ್ಕೊಂಡು ಅರಣ್ಯದಿಂದ ಹೊರಗಚ್ಚಿಟ್ಟಿದ್ದೀರಿ ಇವರಿಗೆ ಮರು ಭೂಮಿಯನ್ನೇ ಕೊಡಬೇಕು. ಹೈಕೋರ್ಟ್ ಆದೇಶದ ಪ್ರಕಾರ ಮತ್ತು ಹೈಕೋರ್ಟ್ ಕಮಿಟಿ ಪ್ರಕಾರ 5 ಎಕರೆ ಭೂಮಿ 15 ಲಕ್ಷದಲ್ಲಿ ಅವರಿಗೆ ಪುನರ್ವಸತಿ ಕೊಟ್ಟು ಅವ್ರಿಗೆ ಬದುಕನ್ನು ಕಟ್ಟಿಕೊಳ್ಳಿಕ್ಕೆ ಸಹಾಯ ಮಾಡೋಕ್ಕೂ ತಲಾಂತರದಿಂದ ಅವರು ಅಲ್ಲಿ ಬದುಕಬೇಕು ಅದರ ಮೇಲೆ ಅನ್ನೋದು ನಮ್ಮ ಆಶಯ ಆಗಿದೆ. ಮತ್ತು ಸರ್ಕಾರ ಕೋರ್ಟ್ನ ಆದೇಶ ಕೂಡ ಅದೇ ಇದೆ. ಹೀಗಾಗಿ ಇದನ್ನು ಸರಿಯಾಗಿ ಪಾಲಿಸ್ತೇನೆ ಸರ್ಕಾರ ಕಾಲಹರಣ ಮಾಡ್ತಾಯಿದೆ. ಈಗ ಎದುರ ಪ್ರಶ್ನೆ ಏನಂತ ಅಂದರೆ, ಸರ್ಕಾರ ಕರ್ನಾಟಕದಾದ್ಯಂತ ಡೆಮಾಕ್ರಸಿನ ರಕ್ಷಣೆ ಮಾಡಬೇಕು, ಪ್ರಜಾಪ್ರಭುತ್ವ ದಿನನ ಆಚರಿಸಿದ್ದೇವೆ ಅಂತ ಹೇಳಿ ಹೇಳ್ಕೊಂಡು ತಿರುಗೋ ಸಂದರ್ಭದಲ್ಲಿ ಹೈಕೋರ್ಟ್ ಆದೇಶವನ್ನು 10 ವರ್ಷ ಆದರೂ ಪಾಲಿಸ್ದೇನೆ ತನ್ನ ಕರ್ತವ್ಯ ಲೋಪ ಎಸಗಿರುವಂಥ ಸರ್ಕಾರ ಈ ರೀತಿ ನಡ್ಕೊಳ್ಳೋದು ಒಂದು ದೃಷ್ಟಿಯಿಂದ ನೋಡೋರಿಗೆ, ಅಂದರೆ ನೋಡೋರ ದೃಷ್ಟಿಯಲ್ಲಿ ಪ್ರಜಾಪ್ರಭುತ್ವವನ್ನು ರಕ್ಷಣೆ ಮಾಡಲಿಕ್ಕೆ ಇದೇ ಅನ್ನೋ ಕಲ್ಪನೆ ಕೊಡ್ತಿದ್ರು. ಆದರೆ ತಂದೇ ಆದ ಕರ್ತವ್ಯನ ಡೆಮೊಕ್ರೆಟಿಕ್ ಸರ್ಕಾರ ತನ್ನ ಕರ್ತವ್ಯವನ್ನು 10 ವರ್ಷ ಹೈಕೋರ್ಟ್ ಆದೇಶ ಆಗಿದ್ರೂ ಅದನ್ನು ಪರಿಪಾಲಿಸ್ತೇನೆ 3418 ಕುಟುಂಬಗಳನ್ನು ಕಷ್ಟಕ್ಕೆ ತಳ್ಳಿ ಅವರಿಗೆ ಸರ್ಕಾರವೇ ಮಾಡಿರೋ ಅನ್ಯಾಯವನ್ನು ಮುಂದುವರಿಯಾಗಿ ಮಾಡಿರೋವಂಥ ಒಂದು ಕೃತ್ಯ ಏನಿದೆಯಲ್ಲ, ಇದೊಂದು ಸರ್ಕಾರವೇ ವ್ಯವಸ್ಥೆಯೇ ಮಾಡಿರುವಂಥ ದೌರ್ಜನ್ಯ. ಇದನ್ನು ಸರಿಪಡಿಸೋಕ್ಕಾಗದೇ ಕಾಲಹರಣ ಮಾಡ್ತಾ ಇರೋದು ಕೂಡ ಒಂದು ಪ್ರಶ್ನಾರ್ಹ. ಇದನ್ನು ಪ್ರಶ್ನಿಸಿ ಬುಡಕಟ್ಟು ಕೃಷಿಕರ ಸಂಘದ ಅಧ್ಯಕ್ಷರು, ಆದಿವಾಸಿ ಮಹಿಳಾ ಸಂಘದ ಅಧ್ಯಕ್ಷಿಣಿ ಹಾಗೂ ಬೆಟ್ಟಕುರು ಪಾರಂಪರಿಕ ಸಂಘದ ವಿಠ್ಠಲ ಅಣ್ಣಶಿಯವರು ಪ್ರಶ್ನೆ ಕೇಳಿದ ಏನಂತಂದರೆ, ಮಾವುತರ ಕುಟುಂಬಕ್ಕೆ ಹೋಳಿಗೆ ತುಪ್ಪ ಊಟ ಬಡಿಸುವಂಥ ಮನಸ್ಸಿರುವಂಥ ನಮ್ಮ ಜಿಲ್ಲಾ ಸಚಿವರು ಹಾಗೂ ಸಮಾಜ ಕಲ್ಯಾಣ ಸಚಿವರಾದಂಥ ಡಾಕ್ಟರ್ ಮಾದೇವಪ್ಪನವರು ತನ್ನ ಜಿಲ್ಲೆಯಲ್ಲಿ ಬರುವಂತಹ ಆದಿವಾಸಿಗಳ ಕ್ಷೇಮವನ್ನು ಕಾಪಾಡೋದ್ರಲ್ಲಿ ಸೋತಿದ್ದಾರೆ ಯಾಕೆ? ಹೈಕೋರ್ಟ್ ಆದೇಶನ ಪಾಲಿಸೋದ್ರಲ್ಲಿ ಮುಖ್ಯಮಂತ್ರಿಗಳ ಆದಿಯಾಗೂ ಇದೇ ಜಿಲ್ಲೆಯವರಾಗಿದ್ದರೂ ಕೂಡ ಅದನ್ನು ಪಾಲಿಸ್ತಿಲ್ಲ ಯಾಕೆ? ಆದಿವಾಸಿಗಳನ್ನ ಕಡೆಗಣಿಸ್ತಾರಾದರೂ ಯಾಕೆ? ಡೆಮಾಕ್ರಸಿ ಬಗ್ಗೆ ಅಷ್ಟೊಂದು ಮಾತನಾಡೋರು, ಸಮಾಜವಾದದ ಬಗ್ಗೆ ಅಷ್ಟೊಂದು ಮಾತನಾಡೋರು, ಆದಿವಾಸಿಗಳನ್ನು ಹೈಕೋರ್ಟ್ ಆದೇಶ ಇದ್ದರೂ ಕೂಡ ಕಡೆಗಣಿಸಿರೋದು ಯಾವ ನ್ಯಾಯ? ಇದು ಸರಿಯಲ್ಲ. ಇದನ್ನು ಕೂಡಲೇ ತಿದ್ದುಕೊಳ್ಳದೆ ಹೋದರೆ, ಕೂಡಲೇ ಇದನ್ನು ಜಾರಿಗೊಳಿಸದೇ ಹೋದರೆ, ಹೈಕೋರ್ಟ್ ಆದೇಶದ ಪ್ರಕಾರ ಅಸಾದಿ ಕಮಿಟಿ ವರದಿಯ ಪ್ರಕಾರ ಇದನ್ನು ಜಾರಿಗೊಳಿಸದೇ ಹೋದರೆ ನಾವು ನವಂಬರ್ ಒಳಗಡೆ ಅಕ್ಟೋಬರ್ 2 ಗಾಂಧಿ ಜಯಂತಿ ದಿನ ಉಪವಾಸ ಸತ್ಯಾಗ್ರಹ ಹುಣಸೂರಿನ ಸಂವಿಧಾನ ವೃತ್ತದಲ್ಲಿ ಕುಳಿತು ಸರ್ಕಾರವನ್ನು ಆಗ್ರಹಿಸ್ತೇವೆ. ಆನಂತರ ಅದಕ್ಕೆ ಸರಿಯಾಗಿ ರೆಸ್ಪಾಂಡ್ ಮಾಡೋದಕ್ಕೆ ಕ್ರಮ ಕೈಗೊಳ್ಳದೆ ಹೋದರೆ
ನಾವು ಮೈಸೂರು ಚಲೋ ಕಾರ್ಯಕ್ರಮ ಆದಿವಾಸಿಗಳು ಪಿರಿಯಾಪಟ್ಟಣ, ಹುಣಸೂರು, ಕೋಟೆ, ಸರಗೂರು ಈ 4 ತಾಲೂಕಿನ ಆದಿವಾಸಿಗಳು ಕೂಡ ಹಮ್ಮಿಕೊಂಡು ಸರ್ಕಾರದ ಈ ಕ್ರಮವನ್ನು ತಡ ಮಾಡ್ತಾ ಕ್ರಮವನ್ನು ಖಂಡಿಸಿ ಜಾಥಾ ಹೊರಡಿಸೋ ಆಯೋಜನೆ ಹಮ್ಮಿಕೊಂಡಿದ್ದಾರೆ. ಆದಿವಾಸಿಗಳು ಜಾಥಾವನ್ನು ಹಮ್ಮಿಕೊಂಡಿದ್ದೇ ಆದಲ್ಲಿ ಸರ್ಕಾರ ತನ್ನ ಕರ್ತವ್ಯವನ್ನು ಮಾಡದೇ ಹಿಂಗೆ ಕಾಲಹರಣ ಮಾಡ್ತಾ ಇರೋದು ಮುಂದುವರೆದ್ರೆ ಡೆಮಾಕ್ರಸಿನಲ್ಲಿ ಕರ್ನಾಟಕ ಸರ್ಕಾರ ಮಾಡ್ತಿರೋವಂಥ ಒಂದು ದೊಡ್ಡ ಅಪಮಾನ, ಡೆಮಾಕ್ರಸಿಗೆ ಒಂದು ಅಪಮಾನ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳೇ ಪ್ರಭು ಅಂತ ಹೇಳ್ತಾ ಪ್ರಜೆಗಳಿಂದ ಓಟ್ ಪಡೆದು ಆಯ್ಕೆ ಆಗಿರೋಂಥ ಸರ್ಕಾರಗಳು ತನ್ನ ಕರ್ತವ್ಯ ಪಾಲನೆ ಮಾಡ್ದೇ ತಮ್ಮದೇ ಒಂದು ಅನ್ಡೆಮೊಕ್ರಾಟಿಕ್ ವೇನಲ್ಲಿ ನಡ್ಕೊಳ್ತಾ ಇರೋದು ಕೂಡ ಕಾನೂನು ಬಾಹಿರ. ಈ ಹಿನ್ನೆಲೆಯಲ್ಲಿ ನಾನು ಮುಖ್ಯಮಂತ್ರಿಗಳಿಗೆ, ಜಿಲ್ಲಾ ಸಚಿವರಿಗೆ ಮತ್ತು ಅರಣ್ಯ ಇಲಾಖೆಯ ಸಚಿವರಿಗೆ, ಅರಣ್ಯ ಇಲಾಖೆಗೆ ವಿನಂತಿ ಮಾಡ್ತಾ ಇರೋದೇನಂತಂದರೆ, ಗೌರವಿತವಾಗಿ ಆದಿವಾಸಿಗಳನ್ನ ಮತ್ತಷ್ಟು ಸತಾಯಿಸ್ತೇನೆ. 3418 ಕುಟುಂಬಗಳಿಗೆ ಕೂಡಲೇ ಪುನರ್ವಸತಿನ ಕೊಡಿ. ಅದು ಪುನರ್ವಸತಿ ಕೊಡುವಾಗ 15 ಲಕ್ಷ ಮಾತ್ರ ಪ್ಯಾಕೇಜ್ ಅಲ್ಲ, ಭೂಮಿನೂ ಕೊಟ್ಟು 15 ಲಕ್ಷದಲ್ಲಿ ಅವರಿಗೆ ಅಭಿವೃದ್ಧಿ ಎಲ್ಲ ಇದನ್ನು ಅಂದರೆ ರಸ್ತೆಗಳು, ಮನೆಗಳು, ಶಾಲೆ ಎಲ್ಲವನ್ನು ಕೊಟ್ಟು ಅವರು ಸುಖವಾಗಿ ಬಾಳೋ ಹಾಗೆ, ಬದುಕನ್ನು ಕಟ್ಟಿಕೊಳ್ಳೋ ಹಾಗೆ ನೀವು ಮಾಡಿ ಅಂತ ಹೇಳಿ ಆಗ್ರಹಿಸ್ತೇನೆ. ಸರ್ಕಾರ ಇನ್ನು ಮುಂದಿನ 2-3 ತಿಂಗಳೊಳಗಡೆ ಈ ಕ್ರಮ ಕೈಗೊಳ್ಳೋಕ್ಕೆ ಮುಂದೆ ಬರದೇ ಹೋದರೆ ಅನಿವಾರ್ಯವಾಗಿ ನಾವು ಡೀಡ್ ಕೊಡೋ ಒಂದು ಅದರದ್ದು ಕಂಪ್ಲೇಂಟಲ್ಲಿ ಡೀಡ್ ಕೊಡೋ ಒಂದು ಭಾಗ, ಡೀಡ್ ಮತ್ತು ಬುಡಕಟ್ಟು ಕೃಷಿಕರ ಸಂಘ ಇಬ್ಬರೂ ಸೇರಿ ಮತ್ತೆ ಹೈಕೋರ್ಟ್ ಮೆಟ್ಟಲನ್ನು ಏರಿ ಸರ್ಕಾರ ಕೋರ್ಟ್ನ ಆದೇಶವನ್ನು ಉಲ್ಲಂಘಿಸಿದೆ, ಇದು ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ, ಅದರಿಂದ ಇದನ್ನು ಸರ್ಕಾರದ ಕಿವಿ ಹಿಂಡಬೇಕು ಅಂತ ಹೇಳಿ ನಾವು ಕೋರ್ಟ್ಲಿ ಮೆಟ್ಟಲೇರುವಂಥ ಸಂದರ್ಭವನ್ನು ಸರ್ಕಾರವೇ ಸೃಷ್ಟಿಸ್ತಾ ಇದೆ. ಹಾಗೆ ಮಾಡ್ದಂಗೆ ಇರಲಿ. ಮುಖ್ಯಮಂತ್ರಿಗಳು ಸಮಾಜವಾದಿಗಳು ಅಂತ ಹೇಳ್ತಾ ಮೈಸೂರು ಜಿಲ್ಲೆಯವರೇ ಆಗಿ ಆದಿವಾಸಿಗಳು ಸ್ವತಃ ಪರಿಚಯ ಇದ್ದು, ಅಷ್ಟೇ ಅಲ್ಲ ಒಂದು ಕಾಲದಲ್ಲಿ ಆದಿವಾಸಿ ಮಹಿಳೆ ಜಾಜಿಯಮ್ಮನವ್ರನ್ನ ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷ ಮಾಡುವಂಥ ಪಾತ್ರವನ್ನು ಕೂಡ ವಹಿಸಿದಂಥ ಮುಖ್ಯಮಂತ್ರಿಗಳು ಇವತ್ತು ಹೈಕೋರ್ಟ್ ಆದೇಶವನ್ನು ಪಾಲಿಸ್ತೇನೆ ತಾನು 2 ಸಾರಿ ಮುಖ್ಯಮಂತ್ರಿ ಆದ್ರೂ ಅದನ್ನು ಗಮನಿಸ್ತೇನೆ ಇರೋದು ಆದಿವಾಸಿಗಳಿಗೆ ಅಷ್ಟೇ ಅಲ್ಲ, ಡೆಮೊಕ್ರಾಟಿಕ್ ಒಂದು ಪ್ರೋಸೆಸ್ ಕೂಡ ಒಂದು ಮಾಡ್ತಾ ಇರೋಂಥ ಅಪಚಾರ. ಈ ಹಿನ್ನೆಲೆಯಲ್ಲಿ ನಾನು ಮುಖ್ಯಮಂತ್ರಿಗಳಲ್ಲಿ ಮತ್ತು ಜಿಲ್ಲಾ ಸಚಿವರಲ್ಲಿ ವಿನಂತಿ ಮಾಡೋದು ಅಂತಂದರೆ, ಕೂಡಲೇ ಆದಿವಾಸಿಗಳ ಈ ಬೇಡಿಕೆಯನ್ನು, ಹೈಕೋರ್ಟ್ ಆದೇಶವನ್ನು ಪಾಲಿಸಿ 3418 ಕುಟುಂಬಗಳಿಗೆ ಪುನರ್ವಸತಿ ನೀಡಬೇಕು. ಮತ್ತು ಡೆಮೋಕ್ರಸಿನಲ್ಲಿ ಏನು ಈಗ ಇಡೀ ದೇಶಾದ್ಯಂತ ಇಡೀ ದೇಶದಲ್ಲೇ ಇದೊಂದು ಇತಿಹಾಸ ಸೃಷ್ಟಿ ಇರುವಂಥ ಒಂದು ಮಾನವ ಸರಪಣಿ ಈ ವಿಶ್ವ ಪ್ರಜಾಪ್ರಭುತ್ವ ದಿನದಂದು ಕರ್ನಾಟಕದಲ್ಲಿ ಮಾಡಿರೋದು ಅಂತ ಹೇಳಿ ಹೆಗ್ಗಳಿಕೆಯಿಂದ ಹೇಳ್ತಾ ಇದ್ದೀವಿ. ಅದನ್ನು ಆ ಗೌರವಿತ ಉಳಿಸ್ಕೊಳ್ಳಿಕ್ಕಾಗಿ ಈ ಕೆಲಸ ಮಾಡಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ತೇನೆ. ನನ್ನ ಈ ಮಾತುಗಳನ್ನು ಸರ್ಕಾರ ಸೀರಿಯಸ್ ಪರಿಗಣಿಸಬೇಕು. ಇದು ಸರ್ಕಾರ ಹಿತದೃಷ್ಟಿಯಿಂದಲೇ ಹೇಳ್ತಾ ಇದ್ದೀನಿ ಮತ್ತು ಆದಿವಾಸಿಗಳ ಹಿತದೃಷ್ಟಿಯಿಂದಲೇ ಹೇಳ್ತಾ ಇದ್ದೀನಿ. ಅಷ್ಟೇ ಅಲ್ಲ, ಪ್ರಜಾಪ್ರಭುತ್ವದ ಹಿತದೃಷ್ಟಿಯಿಂದ ಕೂಡ ಹೇಳ್ತಾ ಇದ್ದೀನಿ. ಇದನ್ನು ತಾವು ಕರ್ತವ್ಯ ಅಂತ ಪಾಲಿಸಿ ಈ ಆದಿವಾಸಿಗಳ 3418 ಕುಟುಂಬಗಳ ಬದುಕಿಗೆ ಆಸರೆಯಾಗಿ ನಿಲ್ಲಬೇಕು ಅನ್ನೋದು ನನ್ನ ವಿನಂತಿ ಇದೆ. ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಮತ್ತು ಜಿಲ್ಲಾ ಸಚಿವರಾದಂಥ ಸಮಾಜ ಕಲ್ಯಾಣ ಸಚಿವರಾದಂಥ ನಮ್ಮ ಮಹದೇವಪ್ಪನವರು ಇದನ್ನು ಗಂಭೀರ ಪರಿಗಣಿಸ್ತೀರಿ ಅಂತ ಹೇಳಿ ನಾನು ನಂಬಿದ್ದೇನೆ. ಧನ್ಯವಾದಗಳು. ನಮಸ್ಕಾರ.